ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ ನರಸಿಂಹ ಜಯಂತಿಯ ಶುಭಾಶಯಗಳು. ಆ ಭಗವಂತ ನರಸಿಂಹ ನಮ್ಮೆಲ್ಲರಿಗೂ ಸಂರಕ್ಷಿಸಲಿ, ಕಾಪಾಡಲಿ, ನಮಗೆ ಭಕ್ತಿಯನ್ನು ಹೆಚ್ಚು ಹೆಚ್ಚು ದೃಢ ಮಾಡುವಂಥ ಶಕ್ತಿಯನ್ನು ಕೊಡಲಿ, ಶ್ರದ್ಧಾ ಭಕ್ತಿ ನಿಷ್ಠೆ ಅಚಲತ್ವವನ್ನು ಕೊಡಲಿ ಅವನು. ಈಗಿನ ಬಂದಿರೋದ ಅಭಂಗ ಸತ್ಸಂಗದಲ್ಲಿ ಬಂದಿರೋ ಅಭಂಗವನ್ನು ನೋಡೋಣ. ವಿಠಾಬಾಯಿ ಅಭಂಗ ನರಸಿಂಹನ ಬಗ್ಗೆ ಇದೆ. ಸೊ ಇವತ್ತಿನ ದಿವಸ ನರಸಿಂಹ ನರರೂಪದಲ್ಲಿ ಮತ್ತು ಸಿಂಹ ಅಂದರೆ ಏನಪ್ಪ, ಇಲ್ಲಿ ಈ ಎರಡು ರೂಪವನ್ನು ಯಾಕೆ ತಾಳ್ದ? ನರರೂಪದಲ್ಲಿ ಬಂದು ಆ ಪ್ರಹ್ಲಾದನ ಭಕ್ತಿಗೆ ಮೆಚ್ಚಿ ಬಂದಿದ್ದು, ಸಿಂಹ ರೂಪದಲ್ಲಿ ತೋರಿಸಿದೇನಪ್ಪ? ಆಸುರಿ ಭಾವ ಯಾರಲ್ಲಿರುತ್ತೋ ಆ ದುಷ್ಟತ್ವನ ಹಿರಣ್ಯಕಶಿಪುಗೆ ಮೋಕ್ಷ ಕೊಟ್ಟ ಅಂದರೆ ಏನಪ್ಪ? ಹಿರಣ್ಯಕಶಿಪು ದೇಹಕ್ಕೆಲ್ಲ ಮೋಕ್ಷ ಕೊಟ್ಟಿದ್ದು, ದೇಹದಲ್ಲಿರುವ ಆ ಆಸುರಿ ಪ್ರವೃತ್ತಿಗೆ. ಅಸುರರು ದೇವರು ಅಂತ ಹೇಳ್ತೀವಿ ನಾವು ಯಾರು ಸಾತ್ವಿಕರು ಇರ್ತಾರೋ ಅವರೆಲ್ಲ ದೇವರು, ಯಾರು ಇದಂಥದೆಲ್ಲ ಏನಂತಾರೆ ಅಧರ್ಮಕ್ಕೆ ಹೊಂದಿರ್ತಾರೋ ಅವರೆಲ್ಲ ಅಸುರರು. ಆ ಅಸುರತ್ವನ ನರಸಿಂಹ ಹೊಡೆದು ಹಾಕದ. ಹಿರಣ್ಯಕಶಿಪು ಹೊಟ್ಟೆ ಬಗ್ದಿ ತೋರಿಸಿದ್ದೇನಪ್ಪ? ವಿಜುವಲೈಸೇಷನ್ ಮಾಡಿಸ್ತಾನೆ ಭಗವಂತ ನಮಗೆ. ಇಲ್ಲ ಅಂದರೆ ನಮಗೆ ಹೆಂಗೆ ನಂಬಿಕೆ ಬರುತ್ತೆ ಅದ್ರ ಮೇಲೆ? ಯಾವುದಾದ್ರೂ ಒಂದು ಮಾತು ನಾವು ಕಣ್ಣಲ್ಲಿ ನೋಡಿದಾಗ, ಕಿವಿಯಲ್ಲಿ ಕೇಳಿದಾಗ, ಶ್ರವಣ ಸರಿಯಾಗಿ ಮಾಡಿದಾಗ ನಮಗೆ ಅನುಭೂತಿ ಆಗುತ್ತೆ. ನಮಗೆ ಸುಮ್ಮನೆ ಕತೆ ಹೇಳಿಬಿಟ್ಟಿದ್ರೆ ನಮಗೆ ವಿಶ್ವಾಸ ಬರ್ತಿರಲಿಲ್ಲ. ಹೌದಾ? ಸರಿ, ಪ್ರಹ್ಲಾದ ಭಕ್ತ ಇದ್ನ, ಹಿರಣ್ಯಕಶಿಪು ಅಲ್ಲಿ ಪಿಕ್ಚರ್ನಲ್ಲಿ ತೋರಿಸ್ದ ಸಿಂಹದ ಮುಖ, ನರದೇಹ, ಅವನ ಹಿರಣ್ಯಕಶಿಪು ಹೊಟ್ಟೆನ ಬಗ್ದ ಅಂದರೆ ತಾತ್ಪರ್ಯ ಏನಪ್ಪ? ನಾವು ಒಳ ಅರ್ಥಕ್ಕೆ ಹೋಗ್ಬೇಕು ಯಾವಾಗಲೂ. ಹೊಟ್ಟೆನ ಬಾಹ್ಯವಾಗಿ ಬಗ್ದಿಟ್ಟ, ರಕ್ತ ಬಂತು, ನಖ ಹಿಂಗಿತ್ತು, ಅದಲ್ಲ. ಹೊಟ್ಟೆನ ಬಗ್ದ ಅಂದರೆ ಒಳಗಿರ ಆಸುರಿ ನಮ್ಮ ಪ್ರಭಾವ, ಆಸುರಿ ದುಷ್ಟ ಭಾವವನ್ನು ನರಸಿಂಹ ಕಿತ್ತು ಹೊಡೆದು ಎಲ್ಲವನ್ನು ತೆಗೆದು ಕಳಚಿ ಮೋಕ್ಷವನ್ನು ಪ್ರದಾನ ಮಾಡಿದ ಹಿರಣ್ಯಕಶಿಪುಗೆ. ಯಾಕೆಂದರೆ ಹಿರಣ್ಯಕಶಿಪು ಬೇರೆ ಯಾರಲ್ಲ, ಜಯವಿಜಯರಿದ್ದರು, ಅದು ಮಾತು ಬೇರೆ. ಇಲ್ಲಿ ಏನಪ್ಪ ನಾವು ನೋಡಬೇಕು? ಆ ಆಸುರಿ ಪ್ರವೃತ್ತಿನ ಪರಮಾತ್ಮ ಹೋಗಲಾಡಿಸಿ ಅವನಲ್ಲಿ ಪುನಃ ಒಂದು ಮಾಡಿಕೊಂಡ. ಅದನ್ನು ವಿಚಾರ ಮಾಡಬೇಕಾದ್ರೆ ವಿಜುವಲೈಸೇಷನ್ ಮಾಡಿದ್ದು, ಅದನ್ನು ಹೊಟ್ಟೆ ಬಗ್ದ, ರಕ್ತ ಬಂತು, ಎಷ್ಟು ಉಗ್ರ ರೂಪ ಇದೆ. ಉಗ್ರ ರೂಪ ಯಾಕೆ ತಾಳ್ತಾನೆ ಪರಮಾತ್ಮ? ಯಾವಾಗ ದುಷ್ಟರ ಹನನ ಮಾಡೋಕ್ಕೆ, ಶಿಷ್ಟರ ರಕ್ಷಣೆ ಮಾಡೋಕ್ಕೆ. ಪ್ರಹ್ಲಾದನ ಎಂಥ ಒಂದು ಭಕ್ತಿ ಇತ್ತು, ಪರಮೋಚ್ಚವಸ್ಥೆ ಭಕ್ತಿ ಇತ್ತು. ಯಾವ ಕ್ಷಣದಲ್ಲೂ ನಾಮವನ್ನು ಬಿಡಲಿಲ್ಲ ಅವನು. ಅಂಥ ಭಕ್ತನ ರಕ್ಷಣೆಗೋಸ್ಕರ ಯಾವಾಗ ಹಿರಣ್ಯಕಶಿಪುರಲ್ಲಿ ಆಸುರಿ ಭಾವ ಹೆಚ್ಚು ಆಯಿತು, ಆಸುರಿ ಭಾವ ಹೊಡೆದು ಹಾಕೋಕ್ಕೆ ಉಗ್ರ ರೂಪನೇ ಪರಮಾತ್ಮ ತಾಳ್ಬರ್ತಾನೆ. ಹಾಗಂದರೆ ನಾವು ಹೇಳ್ಬೋದು ಕರುಣಾಸಾಗರ ಅಂತ ಹೇಳ್ತೀವಿ. ಈ ಉಗ್ರ ರೂಪ ತಾಳಿದ್ದು ಕರುಣೆಯದೇ ಒಂದು ರೂಪ. ಯಾಕಪ್ಪ? ಇಲ್ಲಾಂದರೆ ಆಸುರಿ ಪ್ರಭಾವ ಹೋಗ್ತಾನೆ ಇರಲ್ಲ ಹಿರಣ್ಯಕಶಿಪುವಿಂದ, ಅವನು ಹಾಗೆ ಉಳ್ಕೊಂಡಿರುತ್ತಿದ್ದ. ಆ ಮೋಕ್ಷ ಕೊಡಲಿಕ್ಕೆ ಉಗ್ರ ರೂಪ ತಾಳಿ ಬರಲೇಬೇಕಾಯಿತು. ಏನು ಹೇಳ್ತಾಳೆ ವಿಠಾಬಾಯಿ ನೋಡೋಣ. ಸ್ತಂಭಿ ವಿಚಾರತೋ आहे तुझा देव, प्रहलाद बोलतो आहे जाण. लात मारित स्तंभी प्रगटे चिदंबर, नरसिंह अवतार प्रत्यक्षते. मांडीवरी घेऊनी विदारोनी त्यासी, म्हणती चिदंबर ऐसे जाण. विठाबाई म्हणे नरसिंह अवतार, पाहिले अपार त्या वेळेसी. जय चिदंबर. ಏನು ಹೇಳ್ತಾರೆ ವಿಠಾಬಾಯಿ? ಸ್ತಂಭಿ ವಿಚಾರತೋ आहे तुझा देव. ಏನಾಗತ್ತಪ್ಪ, ನಮಗೆ ಒಳಗೆ ರೆಸ್ಲೆಸ್ನೆಸ್ ಶುರುವಾಗುತ್ತೆ ಯಾವಾಗ ಒಬ್ಬ ಮನುಷ್ಯನ ಬಗ್ಗೆ ಇಷ್ಟೊಂದು ಕೊಂಡಾಡೋಕ್ಕೆ ಶುರು ಮಾಡಿದ್ರೆ. ಅದು ಹರಿ ಏನಿದ್ದ, ಅವನು ಶತ್ರು ರೂಪದಲ್ಲಿ ನೋಡ್ತಿದ್ದ. ನಮ್ಮಲ್ಲಿ ತಳಮಳ ವಿಕಾರಗಳು ಎಲ್ಲವೂ ಒಂದೇ ಇರುತ್ತೆ, ಯಾರಲ್ಲೂ ಸಪ್ರೇಟಾಗಿರೋದಿಲ್ಲ. ಇದೇ ವಿಕಾರಗಳನ್ನು ಯಾವಾಗ ನಾವು ಭಗವಂತನ ಪಡ್ಕೊಳ್ಳಿಕ್ಕೆ ಮಾಡ್ತೀವೋ ಆ ವಿಕಾರ ದಿವ್ಯವಾಗೋಗುತ್ತೆ, ಎಲ್ಲ ಬದಲಾವಣೆ ಆಗೋಗುತ್ತೆ. ಅದೇ ವಿಕಾರ ಪ್ರಪಂಚದಲ್ಲಿ ಬಳಸಿದಾಗ ನಾವು ಹೇಳ್ತೀವಿ ಎಷ್ಟು ಕಾಮಿ ಇದ್ದಾನೆ, ಕ್ರೋಧಿ ಇದ್ದಾನೆ, ಲೋಭಿ ಇದ್ದಾನೆ. ಆದರೆ ಅದೇ ವಿಕಾರ ಎಲ್ಲೂ ಹೋಗೋದಿಲ್ಲ. ನಮ್ಮ ಎಲ್ಲಿವರೆಗೂ ನಾವು ಇದೀವೋ ಈ 3 ಗುಣಗಳು ಸಹಿತ ನಾವು ಬಂದಿದ್ದೀವಿ. ಸತ್ವ ರಜ ತಮ 3 ಗುಣ ಇದ್ದಾಗ ವಿಕಾರಗಳು ಅವಗುಣಗಳು ಇದ್ದೇ ಇರ್ತವೆ.
ಆ ಅವಗುಣಗಳನ್ನು ಸದ್ಗುಣಗಳಲ್ಲಿ ಪರಿವರ್ತನೆ ಮಾಡಬೇಕು ಅಂದರೆ ಲಕ್ಷ್ಯ ಒಂದೇ ಕಡೆ ಇರಬೇಕು ನಮ್ಮದು. ಕ್ರೋಧದಲ್ಲೇ ಅವನೇನು ಮಾಡ್ದ, ಸ್ತಂಭಿ ವಿಚಾರತೋ ಆಹೇ ತುಜಾ ದೇವ, ಏನು ಇದ್ದಾನ ನಿನ್ನ ದೇವ ಈ ಸ್ತಂಭದಲ್ಲಿ, ಎಲ್ಲಿದ್ದಾನೆ ನಿನ್ನ ದೇವ, ಹರಿ ಎಲ್ಲಿದ್ದಾನೆ. ಆ ಏನು ಕ್ರೋಧ ಆವೇಶ ಆಗಿತ್ತೋ, ಕ್ರೋಧವು ಪ್ರೇಮದೇ ಒಂದು ಸ್ವರೂಪ ಆಗಿರುತ್ತದೆ. ನವರಸದಲ್ಲಿ ಕ್ರೋಧ, ಧೈರ್ಯ, ವೀರ್ಯ, ಸ್ಥೈರ್ಯ, ಶೃಂಗಾರ ರಸ, ಯಾವುದ್ಯಾವುದು ರಸ, ಭಯರಸ, 9 ರಸದಲ್ಲಿ ಕ್ರೋಧ ರಸ ಕೂಡ ಪರಮಾತ್ಮನೇ ಕೊಟ್ಟಿರೋದದು. ಅಂದರೆ ಅದು ಪ್ರೇಮ ಸ್ವರೂಪದೇ ಒಂದು ರಸ ಆಗಿರುತ್ತೆ. ಅವಾಗ ಯಾಕೆ ಅವನು ಕೂಗ್ತಿದ್ದಾನೆ ಹರಿ ಹರಿ ಹರಿ? ಬಿಕಾಸ್ ಇಟ್ ಈಸ್ ಈಸ್ ಲಾಂಗಿಂಗ್ ಫಾರ್ ಹಿಮ್. ಹರಿನ ಭೇಟಿ ಆಗಬೇಕು. ಯಾಕೆಂದರೆ ಅವನು ಯಾರಿದ್ದಾನೆ? ಜಯ ವಿಜಯರಲ್ಲಿ ಒಬ್ಬರು. ಪರಮಾತ್ಮನ ಬಿಟ್ಟಿದ್ದೀವಲ್ಲಪ್ಪ ಅನ್ನೋದು, ನಾವು ಎಲ್ಲರೂ ಕೂಡ ಆ ಪರಮಾತ್ಮನ ಬಿಟ್ಟಿದ್ದೀವಿ, ಅದಕ್ಕೆ ಆನಂದವನ್ನು ಹೊಂದಬೇಕು ಅಂತ ಎಷ್ಟು ಖಟಾಪಟ್ ಮಾಡ್ತಿದ್ದೀವಿ. ಆದರೆ ನಮಗೆ ತಿಳಿತಾ ಇಲ್ಲ ನಾವು ಏನು ಮಾಡ್ತಾ ಇದ್ದೀವಿ. ನಾವು ಏನಕ್ಕೆ ಇಷ್ಟೊಂದೆಲ್ಲ ಹೊಡೆದಾಟ ಮಾಡ್ತಿದ್ದೀವಿ, ಹೋರಾಟ ಮಾಡ್ತಿದ್ದೀವಿ ಆ ಆನಂದವನ್ನು ಪಡ್ಕೊಳ್ಳೋಕ್ಕೆ. ಆ ಆನಂದ ಎಲ್ಲಿದೆ? ಕೇವಲ ಪರಮಾತ್ಮನ ಹತ್ರ ಇದೆ. ಅವನು ಹೊರತು ಇನ್ನು ಯಾರ ಹತ್ರ, ಯಾವ ಜಗತ್ತು ನಿಮಗೆ ಆ ಪ್ರೀತಿ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಜಗತ್ತಿನ ಪ್ರೀತಿ ಸ್ವಾರ್ಥದ ಮೇಲೆ ಅವಲಂಬಿಸಿದೆ. ಆ ಸ್ವಾರ್ಥದ ಮೇಲೆ ಅವಲಂಬಿಸಿದಾಗ ಗಿವ್ ಆ್ಯಂಡ್ ಟೇಕ್ ನಡೀತಾ ಇರುತ್ತೆ. ಸ್ವಾರ್ಥದಲ್ಲಿ ಯಾವಾಗಲೂ ಗಿವ್ ಆ್ಯಂಡ್ ಟೇಕ್ ಇರುತ್ತೆ. ಪರಮಾತ್ಮನ ಹತ್ರ ಒಬ್ಬನ ಹತ್ರನೇ ನಿಜವಾದ ಸುಖ, ನಿಜವಾದ ಪ್ರೀತಿ ಸಿಗತ್ತೆ. ಯಾಕೆಂದರೆ ಅಲ್ಲಿ ನಿಮ್ಮಿಂದ ಅವನು ಏನೂ ಅಪೇಕ್ಷೆ ಮಾಡೋದಿಲ್ಲ. ನೀವೆಷ್ಟೇ ಕೆಟ್ಟು ಹೋಗಿರಲಿ, ಕುಲ್ಗೆಟ್ಟು ಹೋಗಿರಲಿ, ಅಸೂರಿ ಇರಲಿ, ಏನಾರು ಇರಲಿ, ಆದರೂ ಕೂಡ ಅವನು ನಮ್ಮನ್ನು ಒಬ್ಬ ಕಳ್ಳನನ್ನು ಒಪ್ಕೋತಾನವನು. ಒಬ್ಬ ಕಳ್ಳ ಬರೀ ಸಂತರನ್ನು ಒಪ್ಕೋತಾರೆ ಅಲ್ಲ, ಕಳ್ಳನ ಕೂಡ ಒಪ್ಕೋತಾನೆ, ದುರಾಚಾರಿನೂ ಒಪ್ಕೋತಾನೆ. ಅದಕ್ಕೆ ಅವ್ರು ಹೇಳಿದ್ದು ನ ದುಃಖ ವಿಮನ ದುರ್ಜನಾಂಚೆ ಅಂತ. ಅವಾಗ ಪ್ರಹ್ಲಾದ ಬೋಲ್ತೋ ಆಹೇ ಜಾಣ, ಅಲ್ಲಿದ್ದಾನೆ. ಅಷ್ಟು ನಿರ್ಧಾರ ಪ್ರಹ್ಲಾದ. ಪ್ರತಿಯೊಂದು ಲೈನಲ್ಲೂ ಎಷ್ಟು ಆ ಬರೆಯೋದ್ರಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಭಂಗದಲ್ಲಿ, ಅದರದ ಬಗ್ಗೆ ವಿಚಾರ ಮಾಡಬೇಕು. ವಿಠಾಬಾಯಿ ಅಂದರೆ ಅವಳಲ್ಲಿ ಏನು ಶಕ್ತಿ ಇತ್ತು, ಆ ಶಕ್ತಿ ಹಾಕಿ ಅಭಂಗವನ್ನು ಬರೆದಾಗ ಅಂದರೆ ಸಾಕ್ಷಾತ್ ಪರಮಾತ್ಮನ ಊರ್ಜಾ ಹೆಂಗೆ ಹರಿತಾ ಇರುತ್ತೆ. ಪ್ರಹ್ಲಾದ ಬೋಲ್ತೋ ಆಹೇ ಜಾಣ. ಪ್ರಹ್ಲಾದ ಹೇಳ್ತಾನೆ, ಇದ್ದೇ ಇದ್ದಾನೆ ಕಂಬದಲ್ಲಿ, ನನ್ನ ಪರಮಾತ್ಮ ಸರ್ವವ್ಯಾಪಿ ಇದ್ದಾನೆ. ಸರ್ವವ್ಯಾಪಿ ಇದ್ಮೇಲೆ ಚರಾಚರ ವಸ್ತುನಲ್ಲಿದ್ದಾನೆ. ಒಂದು ಜಪಮಾಲೆಯದಲ್ಲೂ ಕೂಡ ಇದ್ದಾನೆ. ಜಪಮಾಲೆ ಹಿಡ್ಕೊಂಡು ಜಪ ಮಾಡ್ತಾ 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 ಆ ಚೈತನ್ಯ ಶಕ್ತಿ, ಜಪಮಾಲೆಯದಲ್ಲಿರೋ ಚೈತನ್ಯ ಶಕ್ತಿನೂ ಜಾಗೃತ ಆಗೋಗುತ್ತೆ. ಯಾಕೆಂದರೆ ಜಳಿ, ಸ್ಥಳಿ, ಕಾಷ್ಟ, ಪಾಷಾಣ, ಜಡ, ಚೇತನ ಎಲ್ಲ ವಸ್ತುದಲ್ಲಿದ್ದೀನಿ ಅಂದಮೇಲೆ ಆ ಜಪಮಾಲೆಯಲ್ಲಿ ಅವನು ಇರೋದಿಲ್ವಾ? ಆ ಜಪಮಾಲೆಯಲ್ಲಿ ಕೂಡ ಇರುತ್ತೆ. ಅದಕ್ಕೆ ನಮಗೆ ಒಂದು ದಿವಸನೂ ನಾವು ಜಪಮಾಲೆ ನಾವು ಹಾಕ್ಕೊಳ್ಳಿಲ್ಲ ಅಥವಾ ಜಪಮಾಲೆನ ಬಿಟ್ಟು ಹೋದರೆ ನಮಗೆ ತಳಮಳ ಹತ್ತತ್ತೆ. ಅಯ್ಯೋ ನಾನು ಪರಮಾತ್ಮನ ಬಿಟ್ಟು ಹೋಗಿದ್ದೀನಿ. ಆದರೆ ಬಾಯಿಂದ ವ್ಯಕ್ತಪಡಿಸೋಕ್ಕೆ ಯಾಕೆ ಬರ್ತಿಲ್ಲ? ಅದು ಅರಿವಿಗೆ ಬರ್ತಾ ಇಲ್ಲ. ಯಾಕೆ ಅರಿವಿಗೆ ಬರ್ತಾ ಇಲ್ಲ? ನಮ್ಮ ಮನಸ್ಸು ವಿಷಯದಲ್ಲಿ ಹರಿದಾಡುವಾಗ ಈ ಜಪಮಾಲೆ ಬಿಟ್ಟು ಹೋಗಿದ್ದಕ್ಕೆ ನನಗೆ ಯಾಕೆ ಒಂದು ತಳಮಳ ಆಗ್ತಿದೆ? ಪರಮಾತ್ಮನನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ಜಳಿ, ಸ್ಥಳೀಕ, ಸಗುಣ ರೂಪದಲ್ಲ ಜಪಮಾಲೆ ಇದೆ. ಪರಮಾತ್ಮ ಚಿದಂಬರ 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 ಅಂದಿದ್ದು ಪರಿಪೂರ್ಣವಾದ ಶಕ್ತಿ ಆ ಜಪಮಾಲೆಯಲ್ಲಿ ಹೋದಾಗ ನೀವೊಂದು ಜಪಮಾಲೆ ಬಿಟ್ಟು ಹೋದ್ರೂ ತಳಮಳ ಹತ್ತತ್ತೆ ನಿಮಗೆ. ಏನೋ ಕಳ್ಕೊಂಡಿದ್ದೀನಿ, ನೆಕ್ಲೇಸಾರು ಹಾಕ್ಕೊಳ್ರಿ, ಏನಾರು ಹಾಕ್ಕೊಳ್ರಿ, ಆದರೆ ಜಪಮಾಲೆ ಬಿಟ್ಟು ಹೋಗಿದ್ದೀನಿ ಅಂತ ನನಗೆ ತಳಮಳ ಹತ್ತತ್ತೆ. ಆದರೆ ವ್ಯಕ್ತ ಯಾಕೆ ಪಡ್ಸೋಕ್ಕೆ ಬರ್ತಾ ಇಲ್ಲ? ನಮಗೆ ಅರ್ಥ ಆಗ್ತಿಲ್ಲ ನಾವು ಯಾತ್ರೆ ಹಿಂದೆ ಹೋಗಬೇಕಾಗಿದೆ ಅಂತ. ವಿಷಯದಲ್ಲಿ ಹೋದಾಗ ಅದು ಮರ್ತು ಹೋಗಿರ್ತೀವಿ, ಪುನಃ ಬಂದಾಗ ತಳಮಳ ಹತ್ತಿರತ್ತೆ. ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ, ಲಾಥ ಮಾರಿತ ಸ್ತಂಭಿ ಪ್ರಕಟೇ ಚಿದಂಬರ. ಜೋರಾಗಿ ಒದಿತಾನವನು. ಓ ಇಲ್ಲಿದಾನ ನಿನ್ನ ಚಿದಂಬರ, ಇನ್ನು ಇಲ್ಲಿದಾನ ಸ್ವಾಮಿ ಅಂತ ಹೇಳ್ಬಿಟ್ಟು ಯಾವಾಗ ಅವನು ಒದಿತಾನೋ ಆ ಒದ್ದದ ಆಕ್ರೋಶದಿಂದ ಸ್ತಂಭ ಪ್ರಕಟ ಮಾಡಿ ಅವನು ಚಿದಂಬರ ಬರ್ತಾನೆ. ಅಂದರೆ ಆ ಕ್ಷಣಕ್ಕೆ ಕಾಯ್ತಾ ಇರ್ತಾನೆ ಪರಮಾತ್ಮ. ಯಾವಾಗ ನನ್ನ ಭಕ್ತ 1 ಹೆಜ್ಜೆ ಇಟ್ಟು ಬರ್ತಾನೋ ನಾನು 10 ಹೆಜ್ಜೆ ಇಡಲಿಕ್ಕೆ ತಯಾರಿರ್ತೀನಿ ಅಂತ ಹೇಳ್ತಾನೆ ಪರಮಾತ್ಮ. ಕಾಯ್ತಾ ಇದ್ದ ಅವನು. ಯಾವಾಗ ಹಿರಣ್ಯಕಶಿಪು ಲಾತ್ ಹೊಡಿತಾನೆ, ಯಾವಾಗ ನಾನು ಕಂಬ ಪ್ರಕಟ ಮಾಡಾಚೆ ಬರ್ತೀನಿ. ಯಾಕೆಂದರೆ ಅವನು ಉದ್ಧಾರ ಸಮಯದ ಬಂದಿತ್ತು. ಉದ್ಧಾರ ಸಮಯ ಬಂದಾಗ ಯಾವ ಕಾಲ, ವೇಳ, ಕ್ಷಣ, ಸ್ಥಳ ಏನೂ ನೋಡೋದಿಲ್ಲ. ನಮ್ಮ ಉದ್ಧಾರ ಸಮಯ ಬಂತು, ಆ ದಿನ ಆ ಕ್ಷಣ ನಮ್ಮ ಮಹದ್ಭಾಗ್ಯದ ಬಾಗಿಲು ತೆಗೆಯತ್ತೆ. ನರಸಿಂಹ ಅವತಾರ ಪ್ರತ್ಯಕ್ಷವಾಗಿ ನರಸಿಂಹ ಅವತಾರ ತಾಳಿ ಚಿದಂಬರ ಬಂದಿದ್ದಾನೆ, ತೋರಿಸಿದ್ದಾನೆ. ಮಾಂಡೀವರಿ ಘೇವುನಿ ವಿದಾರೋನಿ ತ್ಯಾಸಿ ಮಣತಿ ಚಿದಂಬರ ಐಸೆ ಜಾಣ. ಅವನಿಗೆ ಪ್ರಹ್ಲಾದನಿಗೆ ಅಲ್ಲ ಮಾಂಡೀವರಿ ಘೇವುನಿ ವಿದಾರೋನಿ ತ್ಯಾಸಿ ಮಣತಿ ಚಿದಂಬರ ಐಸೆ ಜಾಣ. ಮೊದಲು ಅವನು ಹೊಟ್ಟೆನ ಬಗ್ದಿ ಅವನನ್ನು ಸಮಾಪ್ತಿ ಮಾಡಿ ಆಮೇಲೆ
ಆ ಉಗ್ರ ರೂಪ ನೋಡಿ ಪ್ರಹ್ಲಾದ ಭಯಭೀತ ಆಗ್ತಾನೆ. ಭಯಭೀತ ಆದಾಗ ಅವನು ಒಂದು ಇದನ್ನು ಹೇಳ್ತಾನೆ, ಆ ಕ್ಷಣಕ್ಕೆ ಆ ಶಾಂತರಸ ಆಗಲಿ, ಅವನು ಶಾಂತಿಯುಕ್ತ ಆಗಲಿ ಅಂದ್ಬಿಟ್ಟು ಅವನು ಸ್ತುತಿ ಮಾಡ್ತಾನೆ ಪ್ರಹ್ಲಾದ. ಸ್ತುತಿ ಮಾಡಿದಾಗ ಪರಮೇಶ್ವರ ಪುನಃ ತನ್ನ ಉಗ್ರ ರೂಪವನ್ನು ಬಿಟ್ಟು ಕರುಣಾಮೂರ್ತಿಯಾಗಿ ಪ್ರಹ್ಲಾದನ ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಏನು ಮಾಡ್ತಾನೆ, ಅವನಿಗೆ ಪ್ರೀತಿ ಮಾಡ್ತಾನೆ. ಆ ಒಂದು ಮುಖವನ್ನು ನೋಡಿ ನೀವು, ಅದೇ ಸಿಂಹದ ಮುಖನ ಯಾವಾಗ ಪ್ರಹ್ಲಾದನ ತೊಡೆ ಮೇಲೆ ಕೂಡಿಸ್ಕೊಂಡು ಕೂತಾಗ ಹೆಂಗೆ ಅನಿಸುತ್ತೆ ಅಂದರೆ, ಎಷ್ಟು ಕರುಣೆಯಿಂದ ಪ್ರಹ್ಲಾದನ ಪ್ರೀತಿ ಮಾಡ್ತಿದ್ದಾನೆ ಅವನು. ಆ ಒಂದು ತಂದೆ ಮಗು ಕೂತಿರೋದು ಒಂದು ನೋಡಿದ್ರೆ ಸರ್ವಸ್ವತು ಮಾತಾ ಪಿತಾ ಬಂದು ಅಂದಂಗೆ ನನ್ನ ಪರಮಪಿತ ಅವನನ್ನು ಎತ್ಕೊಂಡು ಕೂತ್ಕೊಂಡು ಏನು ಮಾಡ್ತಾನೆ, ಪ್ರೀತಿಯಿಂದ ಮಗು ಪ್ರಹ್ಲಾದ ಅಂತ ಭಕ್ತಿಯುಕ್ತವಾಗ ಅವರಿಬ್ಬರಲ್ಲಿ ಆ ಸಂಬಂಧ, ಆ ಒಂದು ಮೊಮೆಂಟ್ ಇದಾಗೋಗಿದೆ. ಏನು, ಇಟ್ ಈಸ್ ಸ್ಟಾಪ್ಡ್, ಟೈಮ್ ಆ್ಯಂಡ್ ಎವ್ರಿಥಿಂಗ್ ಎಸ್ ಸ್ಟಾಪ್ ದಟ್ ಮೂಮೆಂಟ್. ಯಾವಾಗ ನರಸಿಂಹ ಅವನನ್ನು ತೊಡೆ ಮೇಲೆ ಕುಡಿಸ್ಕೊಂಡು ಕರ್ಕೊಂಡಿದ್ದಾನೋ, ಎಷ್ಟು ಆ ಇಮೇಜನ್ನು ನೋಡಿದ್ರೆ ಎಷ್ಟು ನಮಗೆ ಭಕ್ತಿ ಉಕ್ಕಿ ಬರುತ್ತೆ. ಆ ನರಸಿಂಹನ ಕೃಪೆ ಎಷ್ಟಿದೆಯಪ್ಪ ಅಂತ. ವಿಠಾಬಾಯಿ ಮಣೆ ನರಸಿಂಹ ಅವತಾರ ಪಾಹಿಲೆ ಅಪಾರ ತ್ಯಾವೇಳೇಸಿ. ನರಸಿಂಹನ ಅವತಾರವನ್ನು ನಾನು ನೋಡಿದ್ದೀನಿ, ಎಷ್ಟು ಅಪಾರ 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 ಇದೆ. ಅದರ ಬಗ್ಗೆ ಅಪಾರ ಅಂದರೆ ಯಾವುದಕ್ಕೆ ಪಾರವೇ ಇಲ್ಲ, ಯಾವುದಕ್ಕೆ ಅಂತ್ಯವೇ ಇಲ್ಲ. ಬಾಯಿಂದ 4 ಲೈನಲ್ಲಿ ಅಭಂಗ ಬರೆದಿದ್ದಾಳೆ ವಿಠಾಬಾಯಿ, ಆದರೆ ಹೇಳ್ತಾಳೆ ಇದಕ್ಕೆ ಪಾರವೇ ಇಲ್ಲ. ನಾನು ಎಷ್ಟೇ ಹೇಳಿದ್ರೂ ಕೂಡ ಆ ಅವತಾರ ವರ್ಣನೆ ಮಹಿಮೆ, ಅದರದ್ದೊಂದು ಶಕ್ತಿ, ಅದರದೊಂದು ಪ್ರಚೀತಿ, ಅದರದೊಂದು ಅನುಭವ ನಾನು ಹೇಳಲಿಕ್ಕೆ ಬಾಯಲ್ಲಿ ವರ್ಣನೆ ಮಾಡಲಿಕ್ಕೆ ಬರೋದಿಲ್ಲ. ಯಾವಾಗ ಅನುಭವ ಆಗುತ್ತೋ ಅದನ್ನು ಬಾಯಲ್ಲಿ ವರ್ಣನೆ ಮಾಡಲಿಕ್ಕೆ ಬರೋದಿಲ್ಲ. ಅನುಭವ ಪಡ್ಕೊಂಡಿದ್ದೇನಿರುತ್ತೆ, ಅನುಭವ ಪರ್ಮನೆಂಟಾ ಅಲ್ಲ. ಆದರೆ ಇಂಥ ಒಂದು ಅನುಭವ ಪರಮಾತ್ಮ ನಮಗೆ ಯಾಕೆ ಕೊಡ್ತಾನೆ? ಯಾಕೆಂದರೆ ನೀನೇನು ಹೊರಗಡೆ ಹುಡುಕಾಡ್ತಿದೆಯೋ ಅದು ನಿನ್ನ ಒಳಗೇ ಇದೆ. ಒಳಗೆ ನೀನು ಹೋಗಿ ಒಳಗೆ 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 ಹೋಗ್ತಾ 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 ಹೂ ಆಮ್ ಐ ಹೋಗ್ತಾ 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 ನಿನಗೆ ನಿಜ ದರ್ಶನ, ನಿನ್ನ ನಿಜ ಸ್ವರೂಪದ ದರ್ಶನ ಆಗತ್ತೆ. ಅದಕ್ಕಿಂತ ಅನುಭೂತಿಗಳನ್ನು ಅವನು ನಮಗೆ ಈ ಪರಮಾರ್ಥದ ಹಾದಿಯಲ್ಲಿ ಪುನಃ ಪುನಃ ಕೊಡ್ತಿರ್ತಾನೆ. ಅನುಭವ ಕೊಡ್ತಾನೆ, ನಮ್ಮನ್ನು ಪರೀಕ್ಷೆ ಮಾಡ್ತಾನೆ. ಅನುಭವ ಕೊಡ್ತಾನೆ, ನಮ್ಮನ್ನು ಪರೀಕ್ಷೆ ಮಾಡ್ತಾನೆ. ಹಾದಿಯಲ್ಲಿ ಎಲ್ಲ ಮುಳ್ಳು ಹಚ್ಚಿಟ್ಟಿರ್ತಾನವನು. ಮುಳ್ಳನ್ನು ದಾಟು ಬರ್ತೀಯ, ಅನುಭವ ಕೊಡ್ತಾನೆ. ಮುಳ್ಳನ್ನು ದಾಟು ಬರ್ತೀಯ ನೀನು, ನೋಡ್ತೀನಿ ನಾನು. ನಾವು ಜನಕ್ಕೆ ಭಯಭೀತ ಆಗಿ, ಸಮಾಜಕ್ಕೆ ಭಯಭೀತ ಆಗಿ ಸ್ವಾಮಿನ ಬಿಟ್ಟು ಬಿಡ್ತೀವಿ. ಇವತ್ತು ಶ್ರೀ ಮಹಾರಾಜರವ್ರ ಪ್ರವಚನದಲ್ಲಿ ಹೇಳಿದ್ರು, ಅತ್ಯಂತ ಆಸಕ್ತಿ ಅಂತಃಕರಣಪೂರ್ವಕ ಮತ್ತು ತಳಮಳದಿಂದ ನಾಮಸ್ಮರಣೆ ಮಾಡಬೇಕು. ತಳಮಳ ಬರಬೇಕು ಅಂದರೆ ವಿಷಯದ ಆಸಕ್ತಿ ಬಿಟ್ಟು, ತಳಮಳ ಇರೋದು ಒಂದೇ, ಸಾವಿರಾರು ತಳಮಳಗಳು ಇರೋದಿಲ್ಲ, ಒಂದೇ ಒಂದು ತಳಮಳ. ಲಾಂಗಿಂಗ್ ಈಸ್ ಓನ್ಲಿ ಒನ್. ಇಫ್ ಯು ಪುಟ್ ಇಟ್ ಇನ್ ಪ್ರಪಂಚಕ್ಕೆ ಮಟೀರಿಯಲ್ ವಸ್ತು ಸಿಗತ್ತೆ, ನೇಮ್ ಫೇಮ್ ವಾಟ್ ಎವರ್ ಇಟ್ ಈಸ್. ಆ್ಯಂಡ್ ಇಫ್ ಯು ಪುಟ್ ಇಟ್ ಇನ್ ಪರಮಾರ್ಥ ಯು ವಿಲ್ ಗೆಟ್ ದ ಪರಮಾತ್ಮ, ಪರಬ್ರಹ್ಮ ಸ್ವರೂಪ ಆತ್ಮಜ್ಞಾನ ಆಗುತ್ತೆ. ಏನು ಸಹಜವಾಗಿ ಹೇಳಿರೋದು, ಭಗವಂತನ ನಾಮ ತಗೊಳ್ಳೋದೇ ಜ್ಞಾನ. ಅವನ ಕಡೆ ನಮ್ಮ ಲಕ್ಷ್ಯ ಹತ್ತಿತು ಅಂದರೆ ಅದೇ ಆತ್ಮಜ್ಞಾನ. ಯಾಕೆಂದರೆ ನಿಮಗೆ ಜಗತ್ತಿನ ವಿಸ್ಮರಣೆ ಆಗೋಗತ್ತವಾಗ. ಇಲ್ಲಿ ತನಕ ಭಗವಂತನ ವಿಸ್ಮರಣೆ ಆಗಿದೆ, ಅದಕ್ಕೆ ಅವನು ಯಾರು ಏನು ಹೆಂಗಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ಅದೇ ನಾಮ ತಗೊಳ್ಳೋದು ಜ್ಞಾನ. ನಾಮ ತಗೊಳ್ತಾ ತಗೊಳ್ತಾ ಅವನ ಚರಣದ ಕಡೆ ಅವನ ಕಡೆ ಲಕ್ಷ್ಯ ಹೋಯಿತು ಅಂದರೆ ಅದೇ ಆತ್ಮಜ್ಞಾನ. ಆತ್ಮಜ್ಞಾನ ಅಂದರೆ ಬಹಳ ಒಂದು PhD ಸೈಕಾಲಜಿ ಅಥವಾ ಏನೋ ಬಹಳ ಒಂದು ದೊಡ್ಡ ರಿಸರ್ಚು ಎನ್ಸೈಕ್ಲೋಪೀಡಿಯಾ ಮಾಡೋದು ಎಂಥದೂ ಇಲ್ಲ. ಸಹಜವಾಗಿ ಇರೋದೇ ಆತ್ಮಜ್ಞಾನ. ಅಂದರೆ ಭಗವಂತನ ಜೊತೆಗಿರೋದು ಆತ್ಮಜ್ಞಾನ. ಸದೋದಿತ ಅವನ ನಾಮಸ್ಮರಣೆ ಮಾಡ್ಕೊಳ್ಳೋದೇ ಜ್ಞಾನ ಅಂತ ಹೇಳಿದ್ರು. ಅದಕ್ಕೆ ಏನು ಮಾಡಬೇಕು? ತಳಮಳ ಇರಬೇಕು. ನನಗೆ ನೀನು ಬೇಕಪ್ಪ ಅಂತ, ನಿನ್ನನ್ನು ನೋಡಬೇಕು, ನಿನ್ನ ನಿಜ ಸ್ವರೂಪದ ದರ್ಶನ ಆಗಬೇಕು ಅಂತ ಅವನಲ್ಲಿ ಸದೋದಿತ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆಯಲ್ಲಿ ಬಹಳ ಶಕ್ತಿ ಇರುತ್ತೆ. ನಾವೆಲ್ಲರೂ ಸೇರಿ ಹೆಂಗೆ ಅವನು ಹಿರಣ್ಯಕಶಿಪು ಆಸುರಿ ಭಾವದಿಂದ ಮಾಡಿದ್ದ, ನಾವು ಭಕ್ತಿ ಭಾವದಿಂದ ಮಾಡೋಣ. ಹೆಂಗೆ ಸ್ತಂಭಿ ವಿಚಾರತೋ ಆಹೇ ತುಜಾ ದೇವ, ಹಾಗೆ ನಾವು ಪ್ರಶ್ನೆ ಮಾಡ್ಕೋಬೇಕು. ಎಲ್ಲಿದ್ದಾನೆ? ಒಂದು ಟೇಬಲ್ನಲ್ಲಿದ್ದಾನ, ಬುಕ್ನಲ್ಲಿದ್ದಾನ, ಒಂದು ವಸ್ತುದಲ್ಲಿದ್ದಾನ, ಒಂದು ಪೆನ್ನಲ್ಲಿದ್ದಾನ, ಒಂದು ಪಾತ್ರೆನಲ್ಲಿದ್ದಾನ, ಒಂದು ಹಾಲ್ನಲ್ಲಿದ್ದಾನ, ನೀರಿನಲ್ಲಿದ್ದಾನ, ಕಿಚನ್ನಲ್ಲಿದ್ದಾನ, ರೂಮ್ನಲ್ಲಿದ್ದಾನ, ಎಲ್ಲಿದೆಯಪ್ಪ 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 ಅಂತ ನಮಗೆ ನಾವು ಪ್ರಶ್ನೆ ಮಾಡ್ಕೋತಾ ಹೋದರೆ ಆ ಪ್ರಶ್ನೆಗೆ ಚಿದಂಬರ ನಮಗೆ ಉತ್ತರ ಕೊಡ್ತಾನೆ. ಹಿರಣ್ಯಕಶಿಪು ಮುಖಾಂತರ ನಾವು ಪಾಠ ಏನು ಕಲಿಬೇಕು? ಅವನು ಹೆಂಗೆ ಕೇಳಿದ್ನೋ, ಕೂಗಿ ಕೂಗಿ ಹರಿಯಲ್ಲಿ ಹರಿಯಲ್ಲಿ ಹರಿಯಲ್ಲಿ
ನಾವು ಕೂಡ ಕೇಳಬೇಕು, ಎಲ್ಲಿದೆಯಪ್ಪ ನೀನು ಚಿದಂಬರ, ನನಗೆ ದರ್ಶನ ಕೊಡು, ಎಲ್ಲಿದೆಯಪ್ಪ ನೀನು, ಎಲ್ಲಿದೆಯಪ್ಪ ಮನೆಯಲ್ಲೆಲ್ಲ ಹುಡುಕಾಡಬೇಕು. ಅವಾಗ ಅವನು ಖಂಡಿತವಾಗಲೂ ಸಿಗ್ತಾನೆ. ವಿಠಾಬಾಯಿ ಚರಣಕ್ಕೆ, ಸ್ವಾಮಿ ಚರಣಕ್ಕೆ, ರಾಜಾರಾಮ್ ಮಹಾರಾಜ ಚರಣಕ್ಕೆ ಅಭಂಗವನ್ನು ಅರ್ಪಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.